ಹೇಳ್ತಾ ಇದ್ದೀವಿ 3,300 ಸರ್. ಈಗ ಮುಂಚೆ ಈಗ ನಿಮ್ಮ ಅಫ್ಜಲ್ಪುರ ಹೋರಾಟ ಮಾಡಬೇಕು 3,160 ರೂಪಾಯಿ ಕೊಡ್ತೀವಿ ಸಕ್ಕರೆ ಕಾರ್ಖಾನೆ ಹೇಳಿದ್ರು, ಹೌದಾ? ಈಗ ಏನಾಯ್ತು ಪರಿಸ್ಥಿತಿ? ಅಫ್ಜಲ್ಪುರ್ ತಾಲೂಕಿನಲ್ಲಿ ಹೋರಾಟದಲ್ಲಿ 3,160 ಕೊಡ್ತೀನಿ ಅಂತ ಹೇಳಿ ಮಾನ್ಯ ಉಪನಿರ್ದೇಶಕರು ಹೇಳಿದ್ದಾರೆ. ಆದ್ರೆ ಇವತ್ತು ಜಿಲ್ಲಾಡಳಿತ ಇವತ್ತು ರೈತರ ಧೋರಣೆ ಮಾಡ್ತಾ ಇದೆ. ಜಿಲ್ಲಾಡಳಿತದವರೇ ನೇರ ಹೊಣೆ. ಇವತ್ತು ಜಿಲ್ಲಾಡಳಿತದ ಇವತ್ತು ಜಿಲ್ಲಾಧಿಕಾರಿ ಎಂದು ಇವತ್ತು ನಮ್ಮ ಜಿಲ್ಲೆ ಬಂದಿದ್ದಾರೆ, ಅಲ್ಲಿ ಹಿಡಿದು ಇವತ್ತು ರೈತರಿಗೆ ಅನ್ಯಾಯ ಮಾಡ್ಕೊತ ಬರ್ತಾ ಇದ್ದಾರೆ. ಇವರು ಜಿಲ್ಲಾಧಿಕಾರಿಗಳು ಬರೇ 4 ಗೋಡೆಗಳಲ್ಲಿ ಸಭೆ ಮಾಡುವವರಲ್ಲಿ ಮಾತ್ರ ಅವರು ಸೀಮಿತರಾಗಿದ್ದಾರೆ. ರೈತರ ಕಷ್ಟಗಳಲ್ಲಿ ಅವರು ಸ್ಪಂದಿಸ್ತಾ ಇಲ್ಲ. ಇವತ್ತು ರೈತರು ಬೀದಿಯಲ್ಲಿ ಇವತ್ತು ಸುಮಾರು ಹೋರಾಟಗಳು ಮಾಡಿದ್ರು ಕೂಡ ರೈತರಿಗೆ ಕಬ್ಬಿನ ಬಗ್ಗೆ ಇವತ್ತು ದರ ನಿಗದಿ ಸರ್ಕಾರ ಆದೇಶದ ಪ್ರಕಾರ 3,165 ಕೊಡಬೇಕಾಗಿತ್ತು. ಅದಕ್ಕೂ ಇವತ್ತು ರೈತರು ಒಪ್ಪಿಗೆ ಇದ್ದಾರೆ. ಆದ್ರೆ ಇವತ್ತು ಸರ್ಕಾರ ಹೇಳಿ ಇವತ್ತು ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದೆ. ಇವಾಗ ನಮಗೆ 3,165 ದರ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಅದೇ ದರ ಇವತ್ತು ನಮಗೆ ಕೊಡಬೇಕು. ಇಲ್ಲಾಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಇವನು ಉಪನಿರ್ದೇಶಕರ ಮುಖಾಂತರ ಏನು ಅಫ್ಜಲ್ಪುರದಲ್ಲಿ ಹೇಳಿದರೆ ಇದು ಹೊಣೆ ಹೊತ್ತು ಸರ್ಕಾರವನ್ನು 165 ರೂಪಾಯಿ ಮೇಲಿನ ಹಣವನ್ನು ಕೊಡಬೇಕಾಗುತ್ತೆ. ಇಲ್ಲ ಅದನ್ನ ಹೋರಾಟ ಮುಂದುವರಿತಾ ಹೇಗೆ? ಇಲ್ಲ 165 ಸಿಗೋವರೆಗೂ ಕೂಡ ನಾವು ಹೋರಾಟ ಮುಂದುವರಿಸುವಂತ ಕೆಲಸ ಮಾಡ್ತೀವಿ ಸರ್. ಇದು ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ಇದೇ ರೀತಿ ಕಲಬುರಗಿ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರೈತರನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಲಬುರಗಿ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲಿ ಆಳಂದ್ ತಾಲೂಕು ಬೇರೆ ಬೇರೆ ಭಾಗದಲ್ಲೂ ಕೂಡ ರೈತರು ಟನ್ ಕಬ್ಬಿಗೆ 3,160 ರೂಪಾಯಿ ಸಿಗಲೇಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರೆ ನಿಮ್ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಿಂದ ಎಸ್ವಿಪಿ ವೃತ್ತದವರೆಗೂ ರೈತರು ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಮುಖಂಡರಿದ್ದಾರೆ, ವಿವಿಧ ಸಂಘಟನೆಗಳ ರೈತ ಮುಖಂಡರಿದ್ದಾರೆ. ಮತ್ತೊಂದು ಕಡೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಭಾಗಿಯಾಗಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಕಲಬುರಗಿಯಲ್ಲಿ ಟನ್ ಕಬ್ಬಿಗೆ 3,160 ರೂಪಾಯಿ ಸಿಗಲೇಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ಹೊರ ಹಾಕ್ತಾರೆ, ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಟನ್ ಕಬ್ಬಿಗೆ 3,060 ರೂಪಾಯಿ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.